ನಾವು ಡೈಲಿ ಲೈಫ್ನಲ್ಲಿ ಫೋನ್ನ ಯೂಸ್ ಮಾಡ್ತಾನೆ ಇರ್ತೀವಿ. ಆ್ಯಂಡ್ ಅದನ್ನ ಕಂಡಿಡ್ದವರು ಅಲೆಕ್ಸಾಂಡರ್ ಗ್ರಾಹಂ ಬೆಲ್ ಅಂತ ನಮಗೆಲ್ಲ ಗೊತ್ತೇ ಇದೆ. ಆದರೆ ಈ ಫೋನ್ನ ಇವರೊಬ್ಬರೇ ಕಂಡುಹಿಡಿದ್ರಾ? ಇವರೇ ಫಸ್ಟ್ ಯೂಸ್ ಮಾಡಿದ್ರಾ? ಮತ್ತು ಇದ್ರ ಬಗ್ಗೆ ಗೊತ್ತಿಲ್ಲದಿರೋ ಅಂಥ ಎಷ್ಟೋ ಮಾಹಿತಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. 1876ರಲ್ಲಿ ಟೆಲಿಫೋನ್ನ ಇನ್ವೆಂಟ್ ಮಾಡ್ತಾರೆ ಅಲೆಕ್ಸಾಂಡರ್ ಗ್ರಾಹಂ ಬೆಲ್ ಅವರು. ಫೋನ್ನ ಇನ್ವೆಂಟ್ ಮಾಡೋಕ್ಕೆ ರೀಸನ್ ಏನು ಗೊತ್ತಾ? ಬೆಲ್ ಅವರ ತಾಯಿ ಮತ್ತು ವೈಫ್ ಇವರಿಬ್ಬರಿಗೂ ಕೂಡ ಹಿಯರಿಂಗ್ ಪ್ರಾಬ್ಲಮ್ ಇರುತ್ತೆ. ಅವರಿಗೆ ಸೌಂಡ್ ಟ್ರಾನ್ಸ್ಮಿಟ್ ಮಾಡೋದ್ರ ಬಗ್ಗೆ ಆಸಕ್ತಿ ಇತ್ತು. ಹ್ಯೂಮನ್ ವಾಯ್ಸ್ ವೈರ್ ಮೂಲಕ ಕಳಿಸ್ಬೋದು ಅಂತ ಪ್ರೂವ್ ಮಾಡಬೇಕು ಅನ್ನೋದು ಅವರ ಮೇನ್ ಗೋಲ್ ಆಗಿತ್ತು. ಸೊ ಅದರ ರಿಸಲ್ಟ್ ಆಗಿ ಈ ಟೆಲಿಫೋನ್ ಬಿಲ್ಡ್ ಆಯಿತು. ಈ ಪ್ರೋಸೆಸ್ನಲ್ಲಿ ಬೆಲ್ ಒಬ್ಬರೇ ಇದ್ರಾ? ಇಲ್ಲ, ಅವರ ಅಸಿಸ್ಟೆಂಟ್ ಆದ ಥಾಮಸ್ ವ್ಯಾಟ್ಸನ್ ಕೂಡ ಅವ್ರ ಜೊತೆ ನಿಂತಿದ್ರು. ಇದರಲ್ಲಿ ವ್ಯಾಟ್ಸನ್ ಅವರು ಟೆಕ್ನಿಕಲ್ ವೈರಿಂಗ್ ಮತ್ತು ಸೆಟಪ್ ಹ್ಯಾಂಡಲ್ನ ಮಾಡ್ತಾ ಇದ್ರು. ಮಾರ್ಚ್ 10, 1876ರಲ್ಲಿ ಟೆಲಿಫೋನ್ ಆಲ್ಮೋಸ್ಟ್ ಬಿಲ್ಡ್ ಆಗಿರುತ್ತೆ. ಅವಾಗ ಫಸ್ಟ್ ಮಾತು ಏನು ಹೇಳ್ತಾರೆ ಬೆಲ್ ಅವರು ಅಂದರೆ, ಮಿಸ್ಟರ್ ವ್ಯಾಟ್ಸನ್, ಕಮ್ ಹಿಯರ್, ಐ ವಾಂಟ್ ಟು ಸಿ ಯು. ಈ ಥರ ಮಾತಾಡ್ತಾರೆ. ಇದು ಹಿಸ್ಟ್ರಿಯಲ್ಲೇ ಫಸ್ಟ್ ಟೆಲಿಫೋನ್ ಕಾಲ್ ಆಗಿ ಉಳ್ಕೊಳ್ಳುತ್ತೆ. ಇನ್ನು ಇದ್ರ ಅನ್ನೋನ್ ಫ್ಯಾಕ್ಟ್ಸ್ಗಳು ಬರೋದಾದರೆ, ಬೆಲ್ ಪೇಟೆಂಟ್ ಫೈಲ್ನ ಮಾಡಿದ ದಿನನೇ ಇನ್ನೊಬ್ಬ ಇನ್ವೆಂಟರ್ ಎಲಿಶಾ ಗ್ರೇ ಕೂಡ ಸಿಮಿಲರ್ ಐಡಿಯಾನ ಸಬ್ಮಿಟ್ ಮಾಡ್ತಾರೆ. ಆದರೆ ಬೆಲ್ ಫಸ್ಟ್ ಪೇಟೆಂಟ್ನ ಪಡ್ಕೊಳ್ತಾರೆ. ಬೆಲ್ ಅವರು ಇನಿಷಿಯಲಿ ಹಾಯ್ ಅಂದರೆ ಹೆಲೋ ಹೇಳೋಕ್ಕೆ ಸಜೆಸ್ಟ್ ಮಾಡಿದ್ರು. ಆದರೆ ಲೇಟರ್ ಹೆಲೋ ಪಾಪ್ಯುಲರ್ ಆಯ್ತಾ ಬಂತು. ಬೆಲ್ ಒರಿಜಿನಲಿ ಟೀಚರ್ ಫಾರ್ ಡೆಫ್ ಸ್ಟೂಡೆಂಟ್ಸ್ ಆಗಿ ಕೂಡ ಇದ್ರು. ಇವತ್ತು ನಾವು ವಿಡಿಯೋ ಕಾಲಲ್ಲಿ ಮಾತಾಡ್ತಿದ್ದೀವಿ. ಆದರೆ 1876ರಲ್ಲೇ ಒಂದು ಸಿಂಪಲ್ ಸೆಂಟೆನ್ಸ್, ಮಿಸ್ಟರ್ ವ್ಯಾಟ್ಸನ್ ಕಮ್ ಹಿಯರ್ ಅನ್ನೋದು ಮಾಡರ್ನ್ ಕಮ್ಯುನಿಕೇಷನ್ ವರ್ಲ್ಡ್ನಲ್ಲಿ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಫೋನ್ ಇನ್ವೆನ್ಷನ್ ಒಂದು ಆಕ್ಸಿಡೆಂಟ್ ಆಗಿರಲಿಲ್ಲ, ಅದು ಪ್ಯಾಷನ್, ರಿಸರ್ಚ್ ಮತ್ತು ಟೀಮ್ ವರ್ಕ್ ಆಗಿತ್ತು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವರ ತಾಯಿ ಮತ್ತು ವೈಫ್ಗೆ ಒಂದು ಒಳ್ಳೆ ಸೌಂಡ್ನ ಅವರು ಕೊಡಬೇಕಾಗಿತ್ತು.